Hello everyone. So this is the third problem of depreciation I'm solving in this video. ಸ್ವಲ್ಪ ಇದು ಕ್ವಶನ್ ಅಥವಾ ಕ್ಯಾಲ್ಕುಲೇಷನ್ ಬಂದ್ಬಿಟ್ಟು ಯಾವ ರೀತಿ ಇದೆ ಅಂದರೆ ಸ್ವಲ್ಪ ನೀವು ಲಿಸ್ಟಿಂಗ್ ಮಾಡ್ಕೋಬೇಕು. ಸೊ ದಟ್ ಈಸ್ ಎಷ್ಟು ಅಸೆಟ್ಸ್ ಇದ್ದಾವೆ, ಸೊ ಅದು ಎಷ್ಟು ವ್ಯಾಲ್ಯೂಗೆ ಪರ್ಚೇಸ್ ಆಗಿದೆ, ಎಷ್ಟು ವ್ಯಾಲ್ಯೂಗೆ ಸೇಲ್ ಆಗಿದೆ ಅಂತ ಹೇಳಿ ಸ್ವಲ್ಪ ನಾವು ಇಲ್ಲಿ ಸ್ಕ್ರೋಲ್ ಡೌನ್ ಅಥವಾ ಅಪ್ ಮಾಡೋದ್ರಿಂದ ಇಲ್ಲಿ ಸ್ವಲ್ಪ ನಿಮಗೆ ಡಿಸ್ಟರ್ಬೆನ್ಸ್ ಆಗ್ಬೋದು. ಬಟ್ ಹಿಯರ್ ಐ ವಿಲ್ ಟ್ರೈ ಟು ಗಿವ್ ಮೈ ಬೆಸ್ಟ್. ಓಕೆನಾ? ಸೊ ಆ ರೀತಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಓಕೆ, ಸೊ ದ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಬ್ಲಾಕ್ ಆಫ್ ಅಸೆಟ್ ಕನ್ಸಿಸ್ಟಿಂಗ್ ಆಫ್ ಪ್ಲಾಂಟ್ ಎಕ್ಸ್. ಸೊ ಎಕ್ಸ್ ಪ್ಲಾಂಟನ್ನು ಏನಪ್ಪ ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ, ಅದ್ರ ವ್ಯಾಲ್ಯೂ ಬಂದುಬಿಟ್ಟು 90,000 ಇದೆ. ಸೊ ಯಾವ ಡೇಟಿಗೆ 1/4/2022 ಫೈನಾನ್ಷಿಯಲ್ ಇಯರ್ಗೆ. ಆಮೇಲೆ 1/10/2022ಗೆ ಏನು ಮಾಡಿದ್ದಾರೆ, ಪ್ಲಾಂಟ್ ವಾಯನ್ನು ಪರ್ಚೇಸ್ ಮಾಡಿದ್ದಾರೆ. ಎಷ್ಟಕ್ಕೆ? 1,80,000 rupees. ಓಕೆನಾ? ಇನ್ನು ಇದಕ್ಕೆ ಫ್ರೇಟು ಮತ್ತು ಅದರ ಎರೆಕ್ಷನ್ ಚಾರ್ಜಸ್ಸು ಎಲ್ಲ ಬಂದುಬಿಟ್ಟು ಅಮೌಂಟ್ ಎಷ್ಟಾಗಿದೆ? 20,000 ಆಗಿದೆ. ಓಕೆನಾ? ಆಮೇಲೆ ಮತ್ತೆ ಈ ಒಂದು ಅಸೆಟ್ ಮೇಲೆ 70,000 ಸಬ್ಸಿಡಿಯನ್ನು ರಿಸೀವ್ಡ್ ಫ್ರಮ್ ಗೌರ್ಮೆಂಟ್ ಆನ್ ದ ಪರ್ಚೇಸ್ ಆಫ್ ನ್ಯೂ ಪ್ಲಾಂಟ್. ಸೊ ಇದನ್ನು ಪರ್ಚೇಸ್ ಮಾಡೋದಕ್ಕೆ 70,000 ಸಬ್ಸಿಡಿಯನ್ನು ಕೂಡ ಅವ್ರು ಏನು ಮಾಡಿದ್ದಾರೆ, ರಿಸೀವ್ ಮಾಡ್ಕೊಂಡಿದ್ದಾರೆ. ಓಕೆನಾ? ಸಿಂಪಲ್ ಆಗಿ ಪ್ಲಾಂಟ್ ಎಕ್ಸ್ದು ಸಿಂಪಲ್ 90,000 ಇದೆ. ಬಟ್ ಇಲ್ಲಿ ಕ್ಯಾಲ್ಕುಲೇಷನ್ ಬಂದುಬಿಟ್ಟು ಎದ್ರದಿದೆ, ಪ್ಲಾಂಟ್ ವೈದಿದೆ. 1,80,000 ತೊಗೋತೀವಿ. ಸೊ ಫ್ರೇಟ್ ಆ್ಯಂಡ್ ಡಿರೆಕ್ಷನ್ ಚಾರ್ಜಸನ್ನು ಲೆಸ್ ಮಾಡ್ತೀವಿ, ಸಬ್ಸಿಡಿನ ಲೆಸ್ ಮಾಡಿ ಅಮೌಂಟ್ ಎಷ್ಟು ಉಳಿತೋ ಅದನ್ನು ರೆಕಾರ್ಡ್ ಮಾಡಬೇಕಾಗುತ್ತೆ. ಓಕೆನಾ? ಇನ್ನು ಪ್ಲಾಂಟ್ ಎಕ್ಸ್ ಏನಾಗಿದೆ ಅಂತಂದರೆ ಡಿಸ್ಟ್ರಾಯ್ಡ್ ಬೈ ಫೈರ್ ಇನ್ ಡಿಸೆಂಬರ್ 2022. ಸೊ 22 ಒಳಗೆ ಏನಾಗಿದೆ ಅಂತಂದರೆ ಇದು ಡಿಸ್ಟ್ರಾಯ್ ಆಗಿದೆ. ಓಕೆನಾ? ಆಮೇಲೆ ದ ಡ್ಯಾಮೇಜ್ಡ್ ಪ್ಲಾಂಟ್ ವಾಸ್ ಸೋಲ್ಡ್ ಫಾರ್ ₹20,000. ಸೊ ಅದು ಡ್ಯಾಮೇಜ್ ಆಗಿರುವಂಥ ಒಂದು ಅವ್ರ ಮಷೀನನ್ನು 20,000 ಏನು ಮಾಡಿದ್ದಾರೆ, ಮಾರಾಟ ಮಾಡಿದ್ದಾರೆ. ಇನ್ನು ಇನ್ಶೂರೆನ್ಸ್ ಮಾಡಿದ್ರಂದ್ರೆ ಅದ್ರ ಮೇಲೆ 30,000 ಅವ್ರಿಗೆ ಏನಪ್ಪ ಅಂದರೆ ಕ್ಲೇಮ್ ಸಿಕ್ಕಿದೆ. ಓಕೆನಾ? ಸೊ ರಿಸೀವ್ಡ್ ಫ್ರಮ್ ಇನ್ಶೂರೆನ್ಸ್ ಕಂಪನಿ. ಮತ್ತು ಹಾಗಾದರೆ ಇಲ್ಲಿ ನೀವು ನೋಡ್ಬೋದು 90,000ಗೆ ಇರುವಂತಹ ಒಂದು ಮಷಿನ್ ಡೆಸ್ಟ್ರಾಯ್ ಆಗಿ 20,000ಗೆ ಸೇಲ್ ಆಗಿದೆ, 30,000 ಕ್ಲೇಮ್ ರಿಸೀವ್ ಆಗಿದೆ. ಇದನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಕ್ಯಾಲ್ಕುಲೇಟ್ ದಿ ಡೆಪ್ರಿಷಿಯೇಷನ್ ಅಲೋವೇಬಲ್ ಫಾರ್ ದ ಅಸೆಸ್ಮೆಂಟ್ ಇಯರ್ 23-24 at 15% ಆನ್ ದ ಪ್ಲಾನ್ ಆ್ಯಂಡ್ ಆಲ್ಸೋ ಶೋ ರಿಟರ್ನ್ ಆನ್ ವ್ಯಾಲ್ಯೂ ಆ್ಯಸ್ ಆನ್ 31/3/2023 ಅಂತ ಹೇಳಿ ಹೇಳಿದ್ದಾರೆ. ಓಕೆನಾ? ಇಷ್ಟು ಇನ್ಫಾರ್ಮೇಷನ್ ಅವರು ಕೊಟ್ಟಿದ್ದಾರೆ. ಸೊ ಫಸ್ಟ್ಗೆ ಕಾಂಪಿಟೇಷನ್ ಆಫ್ ಡೆಪ್ರಿಷಿಯೇಷನ್ ಆ್ಯಂಡ್ ರಿಟರ್ನ್ ಆನ್ ವ್ಯಾಲ್ಯೂ ನಾವು ಕನ್ಸಿಡರ್ ಮಾಡ್ತೀವಿ. ಬ್ಲಾಕ್ ಆಫ್ ಅಸೆಟ್ ಯಾವುದಿದೆ? ಪ್ಲಾಂಟದಿದೆ. ಸೊ ರಿಟರ್ನ್ ಆನ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಎಕ್ಸ್ ಎಷ್ಟಿದೆ ನಾವು ಆಲ್ರೆಡಿ ಪ್ರಾಬ್ಲಮಲ್ಲಿ ನೋಡಿದ್ದೀವಿ. ಸೊ ಬೆಟರ್ ನೀವು ಬರೆದು ನಾನು ವೀಡಿಯೋನ ಬರ್ಕೊಂಡು ಕ್ವಶನ್ನ ಬರ್ಕೊಂಡು ನೀವು ವೀಡಿಯೋ ನೋಡಿದ್ರೆ ಇನ್ನೂ ನಿಮಗೆ ಈಸಿ ಆಗುತ್ತೆ. ಯಾಕಂದರೆ ನಾನು ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗಬಾರ್ದು ಅನ್ನೋದು ಇಟ್ಸ್ ಮೈ ಒಪಿನಿಯನ್. ಸೊ ಪ್ಲಾಂಟ್ ಎಕ್ಸು 90,000ಗೆ ಪರ್ಚೇಸ್ ಆಗಿದೆ ಅಥವಾ ಅದ್ರ ವ್ಯಾಲ್ಯೂ ಇದೆ. ಸೊ ಬ್ಲಾಕ್ ಎಕ್ಸ್ ವ್ಯಾಲ್ಯೂ ಬಂದ್ಬಿಟ್ಟು 90,000 ಇದೆ. ಇನ್ನು ನೆಕ್ಸ್ಟ್ ಏನು ಮಾಡಿದ್ದಾರೆ, ಪ್ಲಾಂಟ್ ವಾಯನ್ನು ಪರ್ಚೇಸ್ ಮಾಡಿದ್ದಾರೆ. ಸೊ ಎಷ್ಟಕ್ಕೆ ಪರ್ಚೇಸ್ ಮಾಡಿದಾರಪ್ಪ ಅಂತಂದರೆ 1,80,000ಗೆ. ಓಕೆನಾ? ಸೊ ಪರ್ಚೇಸ್ ಆಫ್ ಪ್ಲಾಂಟ್ ವಾಯ್ for ₹1,80,000. ಸೊ ಪರ್ಚೇಸ್ ಮಾಡಿದರೆ ಆ್ಯಡ್ ಮಾಡ್ತೀವಿ 1,80,000ಗೆ, ರೈಟ್? ಇನ್ನು ವಾಯಲ್ಲಿ ಅಡ್ಜಸ್ಟ್ಮೆಂಟ್ ಇದ್ದಾವೆ ಅಂತ ಹೇಳಿದ್ದೆ. ಫ್ರೇಟ್ ಆ್ಯಂಡ್ ಡಿರೆಕ್ಷನ್ ಚಾರ್ಜಸನ್ನು ಆ್ಯಡ್ ಮಾಡಿದ್ದಾರೆ 20,000. ಓಕೆ, 1,80,000ಅಲ್ಲಿ 20,000 ಆ್ಯಡ್ ಮಾಡಿದರೆ 2,00,000 ರೂಪಾಯಿ ಆಗುತ್ತೆ. ಇದಕ್ಕೆ ಸಬ್ಸಿಡಿಯನ್ನು ರಿಸೀವ್ ಮಾಡ್ಕೊಂಡಿದ್ದಾರೆ 70,000. ಸಬ್ಸಿಡಿ ರಿಸೀವ್ಡ್ ಇದ್ದರೆ ಲೆಸ್ ಮಾಡ್ತೀವಿ. ಓಕೆನಾ? ಸೊ 70,000 ಲೆಸ್ ಮಾಡಿದರೆ ಅಸೆಟ್ನ ವ್ಯಾಲ್ಯೂ ಎಷ್ಟು ಉಳಿಯುತ್ತೆ? 1,30,000 ರೂಪಾಯಿ ಉಳಿಯುತ್ತೆ, ರೈಟ್? ಇನ್ನು ಮತ್ತೆ ಪ್ಲಾಂಟ್ ಎಕ್ಸ್ ಡಿಸ್ಟ್ರಾಯ್ ಆಗಿರೋದ್ರಿಂದ ಆ ಡ್ಯಾಮೇಜ್ ಪ್ಲಾಂಟನ್ನು 20,000ಗೆ ಸೇಲ್ ಮಾಡಿದ್ದಾರೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕ್ಲೇಮ್ 30,000 ರಿಸೀವ್ ಮಾಡಿದ್ದಾರೆ. ಇವೆರಡು ಅಮೌಂಟ್ ನಾವು ಲೆಸ್ ಮಾಡಿದರೆ ಎಷ್ಟು ಉಳಿಯುತ್ತೆ ಅಪ್ಪ ಅಂತಂದರೆ 80,000 ವ್ಯಾಲ್ಯೂ ಉಳಿಯುತ್ತೆ. ಹಾಗಾದರೆ ರಿಟರ್ನ್ ಆನ್ ವ್ಯಾಲ್ಯೂ ಬಿಫೋರ್ ಡೆಪ್ರಿಷಿಯೇಷನ್ ಬಂದುಬಿಟ್ಟು ಏನಪ್ಪ ಅಂದರೆ 1,70,000 ಉಳಿಯುತ್ತೆ. ಓಕೆನಾ? ಎರಡು ಮಷಿನ್ದು ಕನ್ಸಿಡರ್ ಮಾಡಿದರೆ. ಇನ್ನು ನೆಕ್ಸ್ಟು ಡೆಪ್ರಿಷಿಯೇಷನ್ ಆನ್ ರಿಟರ್ನ್ ಆನ್ ವ್ಯಾಲ್ಯೂ ಅಂತ ಹೇಳಿ ಬಂದಾಗ, ಸೊ ಡೆಪ್ರಿಷಿಯೇಷನ್ ಆನ್ ರಿಮೈನಿಂಗ್ ಪ್ಲಾಂಟ್ ಎಕ್ಸ್ ಫಾರ್ 1 year ಅಂತ ಹೇಳಿದ್ದಾರೆ. ಸೊ 90,000 ಅದರ ವ್ಯಾಲ್ಯೂ ಇತ್ತು. ಓಕೆನಾ? 20,000 ಡ್ಯಾಮೇಜು, ಆಮೇಲೆ ಇನ್ಶೂರೆನ್ಸ್ ಕ್ಲೇಮ್ 50,000 ನಾವು ಲೆಸ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ? 40,000 ಉಳಿಯುತ್ತೆ. 40,000 ಮೇಲೆ 15% ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 6,000 ಏನಪ್ಪ ಅಂತಂದರೆ ನಮಗೆ ಅಮೌಂಟ್ ಡೆಪ್ರಿಷಿಯೇಷನ್ ಸಿಗುತ್ತೆ. ಇನ್ನು ಡೆಪ್ರಿಷಿಯೇಷನ್ ಆನ್ ಪ್ಲಾಂಟ್ ವೈ ಫಾರ್ 1 year ಇದೆ. ಓಕೆ, ಅಫ್ಕೋರ್ಸ್ ಅದು ಪರ್ಚೇಸ್ ಯಾವಾಗ ಆಗಿದೆ ಅಂತಂದರೆ ಪ್ಲಾಂಟ್ ವೈ ಬಂದುಬಿಟ್ಟು ದೆ ಪರ್ಚೇಸ್ಡ್ ಆನ್ ದ ಡೇಟ್ ದಟ್ ಈಸ್ 1/10. ಓಕೆ, 1/10ಗೆ ಪರ್ಚೇಸ್ ಆಗಿದೆ. ಆದರೆ ಮೋರ್ ದೆನ್ 182 ಡೇಸ್ ಅದು ಅವೈಲೇಬಲ್ ಇದೆಯೋ ಇಲ್ಲ. ಸೊ 10, 11, 12, 1, 2, 3. ಸೊ 6 ಮಂತ್ ಕಂಪ್ನಿ ಒಳಗೆ ಅವೈಲೇಬಲ್ 6 × 30 6 18 182 ಡೇಸ್ ಏನಪ್ಪ ಅಂದರೆ ಇದು ಅವೈಲೇಬಲ್ ಇರೋದ್ರಿಂದ ಫುಲ್ ಆಗಿ ನಾವು ಏನು ಮಾಡ್ತೀವಿ, ಡೆಪ್ರಿಷಿಯೇಷನ್ನ ಚಾರ್ಜ್ ಮಾಡ್ತೀವಿ. ಓಕೆನಾ? ಸೊ 1,30,000 × 15/100
1,30,000 ಹಾಕಿ ಅಮೌಂಟನ್ನು ತೊಗೊಂಡಿದ್ದೀವಿ ಅಂದರೆ ಅಗೇನ್ ನಾವು ಇಲ್ಲದ್ರ ಕನ್ಸಿಡರೇಷನ್ ನೋಡಬೇಕಾಗುತ್ತೆ. ಅದನ್ನು ಪರ್ಚೇಸ್ ಮಾಡಿದ್ದು ನಾವು 1,80,000ಗೆ. ಓಕೆನಾ. ಇನ್ನು ಅದರಲ್ಲಿ ಫ್ರೇಟ್ ಆ್ಯಂಡ್ ಎರೆಕ್ಷನ್ ಚಾರ್ಜಸ್ 20,000 ಆ್ಯಡ್ ಮಾಡಿದ್ರೆ 2 ಲ್ಯಾಕ್ ಆಯಿತು. ಸಬ್ಸಿಡಿ ರಿಸಿಪ್ಟ್ 70,000 ಕನ್ಸಿಡರ್ ಮಾಡೋದ್ರಿಂದ ಇಲ್ಲಿ ಉಳಿಯುವಂತಹ ವ್ಯಾಲ್ಯೂ ಎಷ್ಟು ಉಳಿಯುತ್ತೆ ಅಂತಂದರೆ 1,30,000 ಉಳಿತು. ಸೊ ದಾಟ್ಸ್ ವೈ 1,30,000 ಮೇಲೆ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಡೆಪ್ರಿಷಿಯೇಷನ್ನ ಚಾರ್ಜ್ ಮಾಡ್ತಾ ಇದ್ದೀವಿ ಆನ್ 15%. ಸೊ 19,500 ನಮಗೆ ಡೆಪ್ರಿಷಿಯೇಷನ್ ಸಿಗುತ್ತೆ. ಎರಡು ಡೆಪ್ರಿಷಿಯೇಷನ್ ದಟ್ ಈಸ್ 19,500 ಪ್ಲಸ್ 6,000 ಎರಡೂ ಕೂಡಿಸಿದ್ರೆ ನಮಗೆ ಡೆಪ್ರಿಷಿಯೇಷನ್ ಎಷ್ಟು ಸಿಗುತ್ತೆ, ದಟ್ ಈಸ್ ₹25,500. ಅದನ್ನು ಲೆಸ್ ಮಾಡಿದರೆ ರಿಟರ್ನ್ ಆನ್ ವ್ಯಾಲ್ಯೂ 1,44,500 ಏನಪ್ಪ ಅಂದರೆ ನಮಗೆ ಅವೈಲೇಬಲ್ ಆಗುತ್ತೆ. ಓಕೆನಾ. ಸೊ ದಿಸ್ ಈಸ್ ದ ಸೊಲ್ಯೂಷನ್. ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ಗಳನ್ನ ಜಾಸ್ತಿ ಕೊಟ್ಟರೆ ಸೊ ಕ್ಯಾಲ್ಕುಲೇಷನ್ ಜಾಸ್ತಿ ಇರುತ್ತೆ ಮತ್ತು ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಓಕೆನಾ. ಸೊ ಫ್ರೇಟ್ ಆ್ಯಂಡ್ ಎರೆಕ್ಷನ್ ಚಾರ್ಜಸ್ ಆ್ಯಡ್ ಮಾಡ್ತೀವಿ. ನೀವು ಪರ್ಚೇಸ್ ಅಂತ ಪ್ಲ್ಯಾನ್ ಅಥವಾ ಅಸೆಟನ್ನು ಆ್ಯಡ್ ಮಾಡ್ತೀವಿ. ಸಬ್ಸಿಡಿ ರಿಸೀವ್ ಆಗಿದ್ದರೆ ಲೆಸ್ ಇರುತ್ತೆ. ಸೇಲ್ ಮಾಡಿದರೆ ಇನ್ಶೂರೆನ್ಸ್ ಕ್ಲೇಮನ್ನು ರಿಸೀವ್ ಮಾಡಿದರೆ ಅದು ನಾವು ಲೆಸ್ ಮಾಡ್ತೀವಿ. ಸೊ ಫಾರ್ಮ್ಯಾಟನ್ನು ನಾನು ಫಸ್ಟ್ ವೀಡಿಯೋದಲ್ಲೇ ತೋರಿಸಿದ್ದೀನಿ. ಆ ಪ್ರಕಾರ ನೀವು ಏನು ಮಾಡ್ಬೋದಪ್ಪ ಅಂತಂದರೆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಓಕೆನಾ. ಸೊ ಇಫ್ ಯು ವಾಂಟ್ ಟು ಸಿ ದ ಫಾರ್ಮ್ಯಾಟ್ ಅದನ್ನು ಕೂಡ ತೋರಿಸ್ತೀನಿ. ಜಸ್ಟ್ ಅ ಮಿನಿಟ್. ಸೊ ಫಾರ್ಮ್ಯಾಟ್ ಆಫ್ ಅ ರಿಟರ್ನ್ ಡೌನ್ ವ್ಯಾಲ್ಯೂ ಅಂತ ಹೇಳಿ ನಾವು ನೋಡಿದಾಗ ಸೊ ಸಿ ಹಿಯರ್ ರಿಟರ್ನ್ ಡೌನ್ ವ್ಯಾಲ್ಯೂ ಆ್ಯಂಡ್ ಬ್ಲಾಕ್ ಆಫ್ ಅಸೆಟ್. ಸೊ ಕಾಸ್ಟ್ ಆಫ್ ನ್ಯೂ ಅಸೆಟ್ ಅಕ್ವೈರ್ಡ್ ಏನಾದರೂ ಪರ್ಚೇಸ್ ಮಾಡಿದರೆ ಆ್ಯಡ್ ಮಾಡ್ತೀವಿ. ಎರೆಕ್ಷನ್ ಇನ್ಸ್ಟಾಲ್ಮೆಂಟ್ ಚಾರ್ಜಸ್ ಇದ್ದರೆ ಆ್ಯಡ್ ಮಾಡ್ತೀವಿ. ಸಬ್ಸಿಡಿ ರಿಸೀವ್ಡ್ ಫ್ರಮ್ ಗೌರ್ಮೆಂಟ್ ಇದ್ದರೆ ಲೆಸ್ ಮಾಡ್ತೀವಿ. ಸೇಲ್ ಆಫ್ ಎನಿ ಮಷಿನರಿ ಪ್ಲ್ಯಾಂಟ್ ಇದ್ದರೆ ಲೆಸ್ ಮಾಡ್ತೀವಿ. ಓಕೆನಾ. ಆಮೇಲೆ ಇನ್ಶೂರೆನ್ಸ್ ಕ್ಲೇಮ್ ರಿಸೀವ್ ಇದ್ದರೂ ಕೂಡ ಲೆಸ್ ಮಾಡ್ತೀವಿ. ಇದು ಬಿಫೋರ್ ಚಾರ್ಜಿಂಗ್ ಡೆಪ್ರಿಷಿಯೇಷನು. ಡೆಪ್ರಿಷಿಯೇಷನ್ ಲೆಸ್ ಮಾಡಿದ್ರೆ ಆಫ್ಟರ್ ಚಾರ್ಜಿಂಗ್ ಡೆಪ್ರಿಷಿಯೇಷನ್ ನಮಗೆ ರಿಟರ್ನ್ ಡೌನ್ ವ್ಯಾಲ್ಯೂ ಸಿಗುತ್ತೆ. ಓಕೆನಾ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ ಪುಟ್ ಇನ್ ದ ಕಮೆಂಟ್ ಬಾಕ್ಸ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.